ಹೆಂಗೆ ಹೆಂಗೆ ಇದೊಂದು ಸಾಕು ಆ ಮಧುಮಿತ ಎಂಥ 420 ಅಂತ ಸಾಬೀತುಪಡ್ಸಕ್ಕೆ. ಮನೆಯವರೆಲ್ಲರೂ ಎಸ್ಪೆಷಲಿ ನೀನು ಗಂಡನ್ನ ನಂಬಿಸೋಕ್ಕೆ ಇದೊಂದು ಸಾಕು ಕಣಮ್ಮ. ಏನಂತ ಪಾಪ ನಮ್ಮಣ್ಣ ಏನೋ ಆ ಕೆಂಪು ಕೋತಿ ಸವಾಸ ಮಾಡಿರ್ಬೋದು, ಒಂದೆರಡು ದಿನ ಸಂಸಾರನೂ ಮಾಡಿರ್ಬೋದು. ಆದರೆ ಮೊಮ್ಮಕ್ಕಳನ್ನ ಆಡಿಸೋ ವಯಸ್ಸಿನಲ್ಲಿ ಮಗು ಮಾಡ್ಕೊಂಬಿಟ್ಟಿದ್ದಾನೆ ಅಂತ ನಿನ್ನ ಗಂಡ ಆಪಾದನೆ ವಹಿಸ್ಕೊಂಡ್ಬಿಟ್ಟಲ್ಲಮ್ಮ. ಈ ವಿಷಯ ಗೊತ್ತಾದಾಗ ನಾನು ಎಷ್ಟು ನೊಂದ್ಕೊಂಡ್ಬಿಟ್ಟೆ ಗೊತ್ತಾ. ಪಾಪ ಇದೇ ನೋವಿನಲ್ಲಿ ಅವನು ಅಮ್ಮ ಬೆಡ್ ಮೇಲಿದ್ದಾರೆ, ಅವ್ರನ್ನ ನೋಡೋಕ್ಕೂ ಬರಲಿಲ್ವಲ್ಲಮ್ಮ. ಇಲ್ಲ ಬಿಡು, ಏನೋ ಇವತ್ತಿಗೆ ಅವ್ರ ಮೇಲಿದ್ದ ಆಪಾದನೆಗಳೆಲ್ಲ ಕ್ಲಿಯರ್ ಆಗೋಯ್ತು. ಇನ್ಮೇಲೆ ನಮ್ಮಣ್ಣ ನೋಡು ಕ್ಲೀನ್ ಚಿಟ್. ಏನತ್ಯ ಪಾಪ ಮಾವ ತಾವು ನಿರ್ಪರಾಧಿ ಅಂತ ಗೊತ್ತಾಗೋ ಟೈಮಲ್ಲಿ ನಮ್ಮ ಜೊತೆಗಿಲ್ಲ. ಅದಕ್ಕೆ ಯಾಕೆ ಇಷ್ಟು ಯೋಚನೆ ಮಾಡ್ತೀಯಾ? ಹೇಳಿ ಕಳ್ಸಿದ್ರೆ ಮನೆಯಿಂದ ಡಪ್ ಅಂತ ಬರ್ತಾನೆ. ಕರ್ಸಕ್ಕಾಗಲ್ಲ ಚಿಕ್ಕಪ್ಪ. ಮಧುಮಿತ ಅವ್ರ ಕಾಟ ತಡಿಲಾರ್ದೆ ಮಾವ ನಮ್ಮನ್ನೆಲ್ಲ ಬಿಟ್ಟು ದೂರ ಹೊರಟೋದ್ರು. ಅಲ್ಲ ಅವ್ರು ಕಾಟ ತಡೆಯೋಕ್ಕಾಗದೆ ತಲೆಗಿಲೆ ಮಾಡ್ಕೊಂಡ್ಬಿಟ್ಟೇನಮ್ಮ ಅವನು. ಲೆಟರ್ ಬರ್ದಿಟ್ಟು ಹೋಗಿದಾರೆ ಚಿಕ್ಕಪ್ಪ. ಲೆಟರ? ಅಯ್ಯೋ ಭಗವಂತ, ಯಾವಾಗ ಹೋದ್ನಮ್ಮ? ಅವನು ಹೋಗೋ ಟೈಮಲ್ಲಿ ನೀವು ನನಗೆ ಹೇಳುತ್ತಾನೆ. ನಾನು ಅವ್ನು ತಡೀತಿದ್ದೆ, ನಾನು ನಮ್ಮ ಅಣ್ಣನ ಹುಡುಕೋತಾ ಇದ್ದೆ ಕಣಮ್ಮ. ಮಾವ ನನ್ನ ಜೊತೆ ಹಾಸ್ಪಿಟ್ಲಲ್ಲೇ ಇದ್ರು ಚಿಕ್ಕಪ್ಪ. ಅದು ಯಾವಾಗ ನನ್ನ ಕಣ್ ತಪ್ಪಿಸಿ ಹೋಗಿ ಡೆತ್ ನೋಟ್ ಬರೆದಿಟ್ಟು ಮನೆ ಬಿಟ್ಟು ಹೋದ್ರು ನನಗೆ ಗೊತ್ತಿಲ್ಲ. ಡೆತ್ ನೋಟ್ ಬರೆದಿಟ್ಟು ಹೋಗಿದ್ದಾನೆ ಅಂದರೆ ಇಷ್ಟೊತ್ತಾಗಲೇ ನಮ್ಮನ್ನೆಲ್ಲ ಬಿಟ್ಟವನು. ಹಾಗೆಲ್ಲ ಮಾತಾಡಬೇಡಿ ಚಿಕ್ಕಪ್ಪ ಪ್ಲೀಸ್. ನನಗೆ ಭಯ ಆಗುತ್ತೆ. ಮಾವನಿಗೇನೂ ಆಗಿರಲ್ಲ, ನನ್ನ ಮನ್ಸು ಹೇಳ್ತಿದೆ. ಶ್ರೀ ಬಿಹೇವಿಯರ್ ಆ ಮಧುಮಿತ ಅವ್ರ ಕಾಟ ತಾಳ್ಲಾರ್ದೆ ಮನೆ ಬಿಟ್ಟು ಹೋಗಿರ್ತಾರಷ್ಟೇ. ಅಷ್ಟೇ ಅಂತೀಯ? ಹೋಗ್ಲಿ ಬಿಡು, ಹೋದವ್ರನ್ನಂತೂ ತಡೆಯೋಕ್ಕಾಗಲ್ಲ, ಇದ್ದವ್ರನ್ನ ಉಳಿಸ್ಕೋಣ. ನೀನು ಮೊದಲು ಶ್ರೀಗೆ ಫೋನ್ ಮಾಡು, ಅವ್ನು ಬರಲಿ. ಈ ಮಧುಮಿತಿನ ವಿಷಯ ಏನು ಅಂತ ಕ್ಲಿಯರ್ ಆಗಿ ಬಿಚ್ಚಿಡೋಣ ಅವಳ ಲೈಫ್ ಅಪ್ಪೈನ. ನೀವೇ ಅವ್ರಿಗೆ ಫೋನ್ ಮಾಡಿ ಪ್ಲೀಸ್. ಯಾಕಮ್ಮ? ಶ್ರೀ ಈಗ ನನ್ನ ಮೇಲೆ ನಂಬಿಕೆ ಕಳ್ಕೊಂಡಿದ್ದಾನೆ. ನಾನು ಏನು ಹೇಳಿದ್ರು ನಂಬಲ್ಲ. ಅದು ಅಲ್ಲದೆ ನನಗೂ ಮುಜುಗರ. ನಿಮ್ಮ ಮಾವ ಈ ವಯಸ್ಸಿನಲ್ಲಿ ತಂದೆ ಆಗ್ತಿಲ್ಲ ಅನ್ನೋದು ಪ್ರೂವ್ ಮಾಡೋದು ಬೇಡವಾ? ಇಲ್ಲ ಚಿಕ್ಕಪ್ಪ, ಅವ್ರು ನನ್ನ ಮಾತು ನಂಬಲ್ಲ. ನಾನೇನು ಮಾಡಲಿ? ಅಯ್ಯೋ, ಎಲ್ಲ ವಿಷಯನೂ ಫೋನಲ್ಲೇ ಹೇಳಬೇಕು ಅನ್ನೋ ಧಾವಂತ ಯಾಕೆ? ಅವನಿಗೆ ಫೋನ್ ಮಾಡು, ನಿನ್ನ ಗಂಡ ಬರಲಿ. ಈ ಮಧುಮಿತನ ವಿಚಾರ ಎಲ್ಲ ಬಿಡಿಸಿಡೋಣ, ಪಿಕ್ಚರ್ ನೋಡಲಿ. ಆಗ ಯಾಕೆ ನಂಬಲ್ಲ ಅಂತ ನಾನು ನೋಡ್ತೀನಿ. ಒಂದು ಕೆಲಸ ಮಾಡು, ಕೊಡಿ ಕೊಡಿ ಹೇಳ್ತೀನಿ. ಇದು ನಮ್ಮ ಕೈಯಲ್ಲಿದ್ದರೆ ಅಪಾಯ. ಬಂದಾಗ ನಮ್ಮ ಕೈ ನೋಡಿದ ತಕ್ಷಣ ನಾವೇ ಏನೋ ಪ್ರೀ ಪ್ಲ್ಯಾನ್ ಮಾಡಿಬಿಟ್ಟಿದ್ದೀವಿ, ಇದನ್ನೆಲ್ಲ ಸೆಟ್ ಮಾಡಿಬಿಟ್ಟಿದ್ದೀವಿ ಅಂತ ಅನುಮಾನ ಬಂದ್ಬಿಟ್ರೆ ಬೇಡ ಬೇಡ ಬೇಡ. ಇದನ್ನು ಡಾಕ್ಟ್ರಿಗೆ ಕೊಟ್ಬಿಡ್ತೀನಿ. ಅವನು ಬರ್ತಾನೆ, ನಿನ್ನ ಗಂಡ ಎಂಟ್ರಾಗ್ತಾನೆ, ಚೇರ್ ಮೇಲೆ ಕೂತ್ಕೋತಾನೆ. ಡಾಕ್ಟ್ರು ಓಪನ್ ಮಾಡಿ ಮುಂದೆ ಇದನ್ನು ಕೊಡ್ತಾರೆ, ತೆಗೆದು ನೋಡ್ತಾನೆ, ಶಾಕ್ ಆಗ್ಬಿಡ್ತಾನೆ. ಹೇಗೆ? ಫೋನ್ ಮಾಡು, ಫೋನ್ ಮಾಡಿ ಹೇಳ್ತೀನಿ, ಫೋನ್ ಮಾಡು. ನಾನು ಇದನ್ನು ಡಾಕ್ಟ್ರ್ ಹತ್ರ ಕೊಟ್ಬಿಟ್ಟು ಬರ್ತೀನಿ, ನೀವು ಫೋನ್ ಮಾಡಿ ಹೇಳ್ತೀನಿ. ಫೋನ್ ಮಾಡು. ಹಲೋ ಶ್ರೀ, ಅರ್ಜೆಂಟಾಗಿ ಹಾಸ್ಪಿಟ್ಲಿಗೆ ಬಾರೋ.